ಈ ಥರ ಹಬ್ಬ ಆಚರಣೆಗಳನ್ನು ನೋಡೋದಕ್ಕೆ ಸುಮಾರು ಕಡೆ ಹೋಗಿದ್ದೀನಿ. ಆದರೆ ಇವತ್ತು ಆಗಿರೋ ಇನ್ಸಿಡೆನ್ಸ್ ನನ್ನ ಸ್ಮೃತಿ ಪಟಲದಲ್ಲಿ ಸದಾಕಾಲ ಉಳ್ಕೊಳ್ಳುತ್ತೆ. ಇದು ಯಾವಾಗಲೂ ಮೆಮೊರೇಬಲ್ ಆಗಿರುತ್ತೆ. ನನಗೆ ಸುಮಾರು ಜನ ಹೇಳಿದ್ದು ಈ ವಿಷಯ. ಸಂಕೊಳ್ಳಿನಲ್ಲಿ ಬಂಡಿ ಹಬ್ಬ ತುಂಬ ಜೋರಾಗಿ ಆಗುತ್ತೆ ಮತ್ತು ಇಲ್ಲಿ ಮಾಡುವಷ್ಟು ದೊಡ್ಡ ಕಳಶ ಬೇರೆ ಎಲ್ಲೂ ಮಾಡೋದಿಲ್ಲ. ಇದೇ ಕ್ಯೂರಿಯಾಸಿಟಿ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಬರುವಾಗಲೇ ಜನ ಕಡಿಮೆ ಇರೋದನ್ನು ನೋಡಿ ಯಾಕೋ ಡೌಟ್ ಆಯಿತು. ಆಮೇಲೆ ಗೊತ್ತಾಯಿತು ನಾವು ತುಂಬ ಬೇಗ ಬಂದಿದ್ದೀವಿ ಅಂತ. ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಕಳಶ ಇರೋ ಮನೆಗೆ ಬಂದ್ವಿ. ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ಟೈಮ್ ಇತ್ತು. ಅದಕ್ಕೇ ಒಂದು ಫುಲ್ ಜಾರ್ ಸೋಡಾ ಕುಡಿಯುವ ಅಂತ ಬಂದ್ವಿ. ಸೋಡಾಗೆ ದಮ್ ಇರಲಿಲ್ಲ, ಅದು ಬೇರೆ ವಿಚಾರ. ಅಲ್ಲಿಂದ ಕೆಂಡ ಮಾಡೋ ಜಾಗಕ್ಕೆ ಬಂದ್ವಿ. ಅಷ್ಟರಲ್ಲಿ ಬೆಂಕಿ ಹಚ್ಚೋದಕ್ಕೆ ರೆಡಿ ಇದ್ರು. ಬೆಂಕಿ ಹಚ್ಚಿದ ಮೇಲೆ ಗೊತ್ತಾಗಿದ್ದು ಇದು ಸಾಮಾನ್ಯವಾದ ಕೆಂಡ ಅಲ್ಲ ಅಂತ. ಕೆಂಡ ಮಾಡಿರೋ ಸುಮಾರು ದೂರದ ತನಕ ಅದ್ರ ಧಗೆ ಹಾಗೇ ಇತ್ತು. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡ್ತಿದ್ದಂಗೆನೆ ಕೆಂಡ ಹಾಯೋದಕ್ಕೆ ಒಬ್ಬೊಬ್ಬರಂತೆ ಬರೋದಕ್ಕೆ ಶುರು ಮಾಡಿದ್ರು. ನಾನು ಕೇಳಿದಾಗೆ ಸುಮಾರು 150ಕ್ಕಿಂತ ಜಾಸ್ತಿ ಜನ ಇಲ್ಲಿ ಕೆಂಡ ಸೇವೆಗೆ ಪಾಲ್ಗೊಳ್ತಾರಂತೆ. ಫುಲ್ ಕ್ರೌಡ್ ಇರೋದ್ರಿಂದ ನಮಗೆ ಕರೆಕ್ಟಾದ ಪ್ಲೇಸು ಸಿಕ್ಕಿರಲಿಲ್ಲ. ಹೀಗೆ ಒಬ್ಬೊಬ್ಬರೇ ಕೆಂಡ ಹಾಯ್ಕೊಂಡು ಬರೋದನ್ನು ಶೂಟ್ ಮಾಡುವಾಗ ಸಡನ್ನಾಗಿ ನನ್ನ ಹಣೆಗೆ ಏನೋ ಬಡಿದ ಫೀಲ್ ಆಯಿತು. ಅಷ್ಟೇ, ಒಂದೇ ಸಮನೆ ಕಣ್ಣ ಮುಂದೆ ಕತ್ತಲು. ಆಮೇಲೆ ಪಕ್ಕಕ್ಕೆ ಬಂದು ನೋಡುವಾಗ ಮುಖ ವಿಕಾರವಾಗಿದೆ. ಮೂಗಿನಿಂದ ಮತ್ತೆ ಬಾಯಿಂದ ರಕ್ತ ಬರ್ತಾ ಇದೆ. ಆಮೇಲೆ ಅಲ್ಲೇ ಇರೋ ಆ್ಯಂಬುಲೆನ್ಸ್ಗೆ ಫಸ್ಟ್ ಏಡ್ ಏನಾದರೂ ಸಿಗ್ಬೋದಾ ಅಂತ ಕೇಳಿದಕ್ಕೆ ಅವರು ಹಾಸ್ಪಿಟಲ್ ತನಕ ಕರ್ಕೊಂಡು ಬಂದರು. ದೇವ್ರ ದಯೆಯಿಂದ ಹೆಚ್ಚೇನೂ ಆಗಲಿಲ್ಲ, ಸಣ್ಣದರಲ್ಲೇ ಬಚಾವಾದೆ ಅನ್ನಿಸ್ತು. ಆದರೆ ಇದರಿಂದ ಒಂದು ಪಾಠ ಅಂತೂ ಖಂಡಿತ ಕಲಿತೆ.